ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾಳೆಯ ಮುದ್ದು ಸೊಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂದು ನೋಡೋಣ. ಶಿವರಾಮೇಗೌಡರ ಬಳಿ ವಿದ್ಯಾ ಕಾಫಿ ತೆಗೆದುಕೊಂಡು ಬಂದ ತಕ್ಷಣ ಅಲ್ಲಿದ್ದವರೆಲ್ಲರೂ ವಿದ್ಯಾ ಮೇಡಮ್ ಎಂದು ಆಶ್ಚರ್ಯದಿಂದ ನೋಡುತ್ತಾರೆ. ಏನಮ್ಮ ಮೇಡಮ್, ನೀವಿಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಎಂದು ಕೇಳಿದ ಕ್ಷಣ ವಿದ್ಯಾ ತುಂಬಾ ಮುಜುಗರಕ್ಕೆ ಒಳಗಾಗ್ತಾಳೆ. ಅಷ್ಟರಲ್ಲೇ ಶಿವರಾಮೇಗೌಡ ಕೂಡ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಸತ್ಯ ಗೊತ್ತಾದ ಕೋಪದಲ್ಲಿ ಏನೂ ಮಾತನಾಡದೆ ಅಲ್ಲಿಂದ ಎದ್ದು ಹೊರಟು ಬಿಡ್ತಾರೆ. ಅದನ್ನು ನೋಡಿ ವಿದ್ಯಾ ಮನಸ್ಸಿನಲ್ಲಿ ಅಯ್ಯೋ ಶಿವನೇ, ಈಗ ಏನು ಮಾಡೋದು? ಮಾವಯ್ಯನಿಗೆ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಸತ್ಯ ಗೊತ್ತಾಯಿತು. ಅವರಿಗೆ ತುಂಬಾ ಬೇಸರ ಆಗಿರ್ಬೋದು. ಖಂಡಿತ ಮನೆಗೆ ಹೋಗಿ ಎಲ್ಲರ ಜೊತೆ ಇದರ ಬಗ್ಗೆ ಮಾತನಾಡ್ತಾರೆ ಎಂದು ಆತಂಕ ಪಡುತ್ತಾಳೆ. ಇತ್ತ ಹೋಟೆಲ್ ಮಾಲೀಕರು ಗಾಬರಿ ಆಗ್ತಾರೆ. ಅಯ್ಯೋ ದೇವ್ರೆ, ಈಗ ನನ್ನ ಹೋಟೆಲ್ ಗತಿ ಏನು? ನಿನಗೆ ಸಹಾಯ ಮಾಡಬೇಕು ಅಂತ ಕೆಲಸ ಕೊಟ್ಟೆ, ಆದರೆ ಈಗ ನಾನೇ ಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಬಂದಿದೆ. ಗೌಡ್ರು ಕೋಪ ಮಾಡಿಕೊಂಡು ನನ್ನ ಹೋಟೆಲನ್ನೇ ಮುಚ್ಚಿಸಿದರೆ ನಾನು ಏನ್ ಮಾಡೋದು ಅಂತ ಚಿಂತಿಸುತ್ತಾರೆ. ಅದಕ್ಕೆ ವಿದ್ಯಾ, ಸರ್, ನೀವು ಏನೂ ಭಯ ಪಡಬೇಡಿ. ಮಾವಯ್ಯ ದುಡಿದು ತಿನ್ನುವವರನ್ನು ಯಾವತ್ತೂ ಗೌರವಿಸುತ್ತಾರೆ. ನಿಮ್ಮ ಹೋಟೆಲಿಗೆ ಏನೂ ತೊಂದರೆ ಆಗಲು ಅವರು ಬಿಡೋದಿಲ್ಲ. ಅವರು ಕೋಪ ಮಾಡಿಕೊಂಡಿದ್ದಾರೆ, ಅದು ನನ್ನ ಮೇಲಷ್ಟೇ ಎಂದು ಧೈರ್ಯ ಹೇಳುತ್ತಾರೆ. ಆದರೂ ಹೋಟೆಲ್ ಮಾಲೀಕರು ಮುಂದೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ನೀನೇ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ವಿದ್ಯಾ, ಸರಿ ಸರ್, ನಿಮ್ಮ ಹೋಟೆಲ್ಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ, ನೀವು ಚಿಂತಿಸಬೇಡಿ ಎಂದು ಹೇಳಿ ತನ್ನ ಮಾವನ ಪ್ರತಿಕ್ರಿಯೆಯ ಬಗ್ಗೆ ಯೋಚಿಸುತ್ತಾ ಇರುತ್ತಾಳೆ. ಇತ್ತ ಶಿವರಾಮೇಗೌಡ ಮನೆಗೆ ಬರುತ್ತಾರೆ. ಅವರು ತುಂಬಾ ಕೋಪದಲ್ಲಿ ಇರುವುದನ್ನು ನೋಡಿ ಮನೆಯವರೆಲ್ಲ ಗಾಬರಿಯಾಗುತ್ತಾರೆ. ಆಗ ಅಮ್ಮ, ಏನಾಯಿತು ಶಿವ, ಯಾಕೆ ಇಷ್ಟು ಕೋಪ ಎಂದು ಕೇಳುತ್ತಾರೆ. ಅದಕ್ಕೆ ಶಿವರಾಮೇಗೌಡ, ವಿದ್ಯಾ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿತ್ತಾ ಎಂದು ಕೇಳಿದ ಕ್ಷಣ ಮನೆಯಲ್ಲಿದ್ದ ಎಲ್ಲರೂ ಶಾಕ್ ಆಗ್ತಾರೆ. ಅಮ್ಮಮ್ಮ ಮನಸ್ಸಿನಲ್ಲಿ ಅಯ್ಯೋ ದೇವರೇ, ಇವರಿಗೆ ಈಗ ಹೇಗೆ ಗೊತ್ತಾಯಿತು ಎಂದು ಗಾಬರಿಯಾಗುತ್ತಾರೆ. ಆದರೆ ಶಿವರಾಮೇಗೌಡ ಮತ್ತೆ, ನಾನು ಕೇಳ್ತಿರುವುದು ಒಂದೇ, ವಿದ್ಯಾ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಿಮಗೆ ಗೊತ್ತಿತ್ತಾ ಇಲ್ವಾ ಎಂದು ಪ್ರಶ್ನಿಸುತ್ತಾರೆ. ಆಗ ಸಾವಿತ್ರಿ ಮುಂದೆ ಬಂದು, ಹೌದು ಅಣ್ಣ, ಈ ವಿಷಯ ಮನೆಯಲ್ಲಿ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು, ಆದರೆ ನಿನಗೆ ಮಾತ್ರ ಹೇಳಿರಲಿಲ್ಲ ಎಂದು ಸತ್ಯವನ್ನು ಒಪ್ಪಿಕೊಳ್ಳುತ್ತಾಳೆ. ಇದಾದ ನಂತರ ಶಿವರಾಮೇಗೌಡ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ? ವಿದ್ಯಾಳ ಕೆಲಸವನ್ನು ಒಪ್ಪಿಕೊಳ್ತಾರಾ ಅಥವಾ ಮನೆಯಲ್ಲೇ ದೊಡ್ಡ ಗಲಾಟೆ ಶುರು ಆಗ್ತದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾಳೆಯ ಸಂಚಿಕೆಯಲ್ಲಿ ಸಿಗಲಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.